Hello everyone, welcome back to my YouTube channel. ನಾನು ನಿಮ್ಮ ಪ್ರೀತಿಯ ಚಾರು ಪ್ರಲೋವಿ. I hope ನೀವೆಲ್ಲರೂ ಚೆನ್ನಾಗಿ ಖುಷಿಯಾಗಿದ್ದೀರಾ ಅಂತ and ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಸಂಡೇ, ಡೇಟ್ ಬಂದು 20th, ಟೈಮ್ ಬಂದು 10:30. ಇವತ್ತಿನ ವ್ಲಾಗ್ ಈಸ್ ಆಲ್ ಅಬೌಟ್ ಒಂದೇ ಒಂದು ಬ್ಯೂಟಿ ಡ್ರಿಂಕ್. ಮೋರ್ ಓವರ್ ಬ್ಯೂಟಿ ಡ್ರಿಂಕ್ ಇದನ್ನು ನಾನು ಡಿಟಾಕ್ಸ್ ಡ್ರಿಂಕ್ ಅಂತಲೇ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಬಾಡಿಯಲ್ಲಿರೋ ಎಲ್ಲ ಟಾಕ್ಸಿನ್ಸ್ನ ರಿಮೂವ್ ಮಾಡುತ್ತೆ. ನಾವು ಎಷ್ಟು ನೀರು ಕುಡಿತೀವೋ ಅಷ್ಟೇ ಒಳ್ಳೆಯದು. ಬಟ್ ಯಾವಾಗಲೂ ನೀರೇ ಕುಡಿತಾ ಇರೋಕ್ಕಾಗಲ್ಲ. ಅದ್ರ ಜೊತೆಗೆ ಏನಾದರೂ ಬೆನಿಫಿಟ್ಸ್ನ ಆ್ಯಡ್ ಮಾಡಬೇಕಲ್ವಾ. ಸೊ ನಾನು ಈ ಒಂದು ಬ್ಯೂಟಿ ಡ್ರಿಂಕ್ನ ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ. ಲಾಸ್ಟ್ ಟೈಮ್ ನಾನು ಒಂದು 3 months ಬ್ಯಾಕ್ ಒಂದು ಗ್ಲಾಸಿಗೆ ಒಂದು ಕ್ಯೂಬ್ನ ಡೈಲ್ಯೂಟ್ ಮಾಡಿ ಅದನ್ನು ಕುಡಿತಾ ಇದ್ದೆ. ನನಗೆ ತುಂಬಾ ಚೇಂಜಸ್ ನಾನು ನೋಡಿದ್ದೀನಿ ನನ್ನ ಸ್ಕಿನ್ನಲ್ಲಿ, ನನ್ನ ಹೇರ್ಸಲ್ಲಿ ಎಲ್ಲದರಲ್ಲೂ. ಇದು ಬಾಡಿಗೆ ಬೇಕಾಗಿರುವಂತಹ ಎಲ್ಲ ಅಂಶಗಳನ್ನ ಕೊಡುತ್ತೆ, ಮತ್ತು ವೈಟಮಿನ್ಸ್ನ ಕೊಡುತ್ತೆ, ಮತ್ತು ಹೇರ್ ಗ್ರೋತ್ ಮತ್ತು ಸ್ಕಿನ್ನಿಗೆ ಮಾತ್ರ ಪಕ್ಕಾ ಇದು ಹೆಲ್ಪ್ ಮಾಡುತ್ತೆ. ಇದು 100% ಶ್ಯೂರ್. ನಾನು ಅಶ್ಯೂರೆನ್ಸ್ ಕೊಡ್ತೀನಿ. ಯಾಕೆ ಅಂತ ಹೇಳಿದ್ರೆ ನಾನು ಲಾಸ್ಟ್ ಟೈಮ್ ಏನೇನು ಯೂಸ್ ಮಾಡಿದ್ದೆ ಅಂತ ಹೇಳಿದ್ರೆ ಆಮ್ಲ ಅಂದರೆ ABC ನಾನು ಆ್ಯಪಲ್ನ ರಿಮೂವ್ ಮಾಡಿದ್ದೆ. ಯಾಕಂದರೆ ಅದನ್ನು ಆ್ಯಪಲ್ನ ನಾವು ತುಂಬ ದಿನ ಸ್ಟೋರ್ ಮಾಡ್ಕೊಂಡೆಲ್ಲ ಕುಡಿಯೋಕ್ಕೆ ನಮಗೆ ಇಷ್ಟ ಆಗಲ್ಲ ಆ್ಯಂಡ್ ಅದೊಂಥರ ಅನಿಸುತ್ತೆ. ಸೊ ನಾನು ಆ್ಯಪಲ್ನ ನಾನು ಆಮ್ಲದಿಂದ ರೀಪ್ಲೇಸ್ ಮಾಡಿದ್ದೆ. ಆಮ್ಲ, ಬೀಟ್ರೂಟ್ ಆ್ಯಂಡ್ ಕ್ಯಾರೆಟ್, ಇದ್ರ ಜೊತೆಗೆ ಹಸಿ ಟರ್ಮರಿಕ್ ಅಂತ ಬರುತ್ತೆ. ಲೈಕ್ ಯಾವ ಥರ ಇರುತ್ತೆ ಅಂದರೆ ಅದು ಒಂದು ಆರೆಂಜ್ ಕಲರ್ ಇರುತ್ತೆ, ಅದನ್ನು ಯೂಸ್ ಮಾಡಿದ್ದೆ. ಮತ್ತು ಶುಂಠಿ ಮತ್ತು ಲೆಮನ್ ಇಷ್ಟನ್ನು ಹಾಕಿ ನಾನು ಕ್ಯೂಬ್ಸ್ ಮಾಡ್ಕೊಂಡಿದ್ದೆ. ಆಲ್ಮೋಸ್ಟ್ 1 month ಆಗೋಷ್ಟು ಮಾಡ್ಕೊಂಡಿದ್ದೆ. ಮತ್ತು ನಂದು ಐಸ್ ಟ್ರೇ ಬಂದು ಸ್ವಲ್ಪ ದೊಡ್ಡದಿದೆ. 1 ಕ್ಯೂಬ್ ಎನಫ್, 1 ಗ್ಲಾಸಿಗೆ 1 ಕ್ಯೂಬ್ ಎನಫ್ ಅಂತೇಳಿ ಎರಡು ಟ್ರೇನ ಮಾಡ್ಕೊಂಡಿದ್ದೆ. ಸೊ ಅದನ್ನು ನಾನು ಇವತ್ತು ಮತ್ತೆ ನಿಮಗೆ ತೋರಿಸ್ಕೊಡ್ತೀನಿ. 1-2 ಐಟಮ್ಸ್ ಅದ್ರ ಬದಲಾಗ್ಬೋದು. ಬಟ್ ಬೆನಿಫಿಟ್ಸ್ ಎಲ್ಲ ಸೇಮೇ ಇರುತ್ತೆ. ಮತ್ತ್ಯಾಕೆ ತಡ, ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನಾನು ನನ್ನ ಮ್ಯಾನಿಫೆಸ್ಟೇಷನ್ ಆ್ಯಂಡ್ ಜರ್ನಲ್ನ ನಾನು ಬರೆದು ಮುಗಿಸಿ ಬರ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ಮತ್ತೆ ಸಿಗುವ. ಬಾಯ್. ಇದು ನನ್ನ ಹೊಸ ಡೈರಿ. ಮೊನ್ನೆ ನನಗೆ ಜೆಪ್ಟೋದಲ್ಲಿ ಸಿಕ್ಕಿದ್ದು. ಯಾಕಂದರೆ ನನಗೆ ಅರ್ಜೆಂಟ್ ಬೇಕಿತ್ತು. ಯಾಕಂದರೆ ಡೈರೀಸ್ ಎಲ್ಲ ಖಾಲಿಯಾಗೋಗಿತ್ತು, ಎಲ್ಲ ಬರ್ದು ಎಲ್ಲ ಖಾಲಿಯಾಗೋಗಿತ್ತು. ಜೆಪ್ಟೋದಲ್ಲಿ ನೋಡ್ತಾ ಇದ್ದೆ, ನನಗೆ ಈ ಒಂದು ಡೈರಿ ಸಿಕ್ತು. ನಂಗೆ ಎಷ್ಟು ಖುಷಿ ಆಯಿತು ಅಂತ ಹೇಳಿದ್ರೆ ನಾನೊಂದು ವಾಟ್ಸಪ್ಪಲ್ಲಿ ಸ್ಟೇಟಸ್ ಕೂಡ ಹಾಕಿದ್ದೆ ಈ ಡೈರಿನ. ನಂಗೆ ಸಖತ್ ಖುಷಿ ಆಯಿತು. ಲೈಕ್ ಇದು ಆಲ್ಮೋಸ್ಟ್ ಯೂನಿವರ್ಸ್ ಥರನೇ ಇದೆ. ಲೈಕ್ ನಾವು ಇದನ್ನು ಕಂಪೇರ್ ಮಾಡ್ಕೊಬೋದು ಯೂನಿವರ್ಸಿಗೆ. ಇಲ್ಲ ಅಂತ ಹೇಳಿದ್ರೆ ಇದನ್ನೇ ನಾವು ನೋಡಿಕೊಂಡು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ಬೋದು. ವಾಟ್ ಈಸ್ ಮ್ಯಾನಿಫೆಸ್ಟೇಷನ್, ಏನಿದೆಲ್ಲ ಅಂತ ನೀವು ಹೇಳ್ಬೋದು. ಏನಕ್ಕೆ ಅದೆಲ್ಲ ಬರೆಯೋದು ಅಂತ. ನಾನು ಇದಕ್ಕೇನೆ ಅಂತ ಸಪ್ರೇಟಾಗಿ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೀವು ನೋಡ್ಬೋದು, ನಾನು ನಿಮಗೆ ಕಾಣಿಸೋದಿಲ್ಲ, ಲೈಕ್ ನಾನು ತೋರಿಸೋದಿಲ್ಲ ಏನು ಬರೆದಿದ್ದೀನಿ ಅಂತ. ಇಲ್ಲಿ ನೋಡ್ಬೋದು, ಇದು 4 days ನಾನು ಬರೆದಿರೋ ಅಂಥದ್ದು. ಕಾಣಿಸ್ತಿದ್ಯಾ? ನಾನು ಏನೇನು ಮ್ಯಾನಿಫೆಸ್ಟ್ ಮಾಡಿದ್ದೀನೋ ಎಲ್ಲ ನನಗೆ ಸಿಕ್ಬಿಟ್ಟಿದೆ ಅಂತ ಅಲ್ಲ. ಬಟ್ ನಾನು ಮನಸಾರೆ ಒಂದು ಇಂಟೆನ್ಷನಿಂದ ನಾನು ಆ ಯೂನಿವರ್ಸ್ನ ಬೇಡ್ಕೊಂಡಿದ್ದು ಎಲ್ಲನೂ ನನಗೆ ಆ ಯೂನಿವರ್ಸ್ ಕೊಟ್ಟಿದೆ. ಫಾರ್ ಎಕ್ಸಾಂಪಲ್, ಆ ಗಾಡಿನ ನಾನು ಮ್ಯಾನಿಫೆಸ್ಟ್ ಮಾಡಿದ್ದೆ. ನನಗೆ ರೆಡ್ಡೇ ಬೇಕು, ರೆಡ್ ಫೆಸಿನೋನೇ ಬೇಕಂತ ನಾನು ಮ್ಯಾನಿಫೆಸ್ಟ್ ಮಾಡಿದ್ದೆ. ನಾನು ಅದೇ ತಗೊಂಡೆ. EMI ಕಟ್ತಿರ್ಬೋದು, ಬಟ್ ತಗೊಂಡೆ ಅಲ್ವಾ, ಅದು ಮ್ಯಾಟರ್ ಆಗುತ್ತೆ ಅಷ್ಟೇ. ಯಾವತ್ತು ನಮ್ಮ ಹತ್ರ ಏನಿರುತ್ತೆ ಅದಕ್ಕೆ ನಾವು ಗ್ರ್ಯಾಟಿಟ್ಯೂಡ್ನ ತೋರಿಸ್ಬೇಕು. ನೆಕ್ಸ್ಟು ಮೊಬೈಲು. ನಾನು 6 Pro Max ತಗೋಬೇಕಂತಿದೆ. ಎಲ್ಲರೂ ಐಫೋನ್ ಯೂಸ್ ಮಾಡ್ತಿದ್ರು. ನನಗೆ ತಗೊಂಡಾಗ ನಾನು ತಗೊಂಡ್ರೆ ನಾನು Pro Max ಸಿರೀಸೇ ತಗೊಳ್ಳೋದು, ಅಲ್ಲಿವರೆಗೂ ನಾನು ಫೋನ್ ತಗೊಳ್ಳಲ್ಲ ಅಂತಲೇ ಹೇಳ್ತಿದ್ದೆ. ನಾನು Pro Maxೇ ತಗೊಂಡೆ. ನನಗೆ ಕ್ಯಾಮ್ರಾ ಕ್ವಾಲಿಟಿ ನನಗೆ ಐಫೋನ್ 16 ನಾರ್ಮಲಲ್ಲೂ ಸಿಗುತ್ತೆ. ಬಟ್ ನಾನು 16 Pro Maxನ ಯಾಕೆ ತಗೊಂಡೆ ಅಂದರೆ ನಾನು ಅವಾಗಿಂದ ಅದನ್ನೇ ಹೇಳಿದ್ದೆ, ನಾನು Pro Maxೇ ತಗೊಳ್ಳೋದು ಅಂತ ಹೇಳಿದೆ. ನಾನು Pro Maxೇ ತಗೊಂಡೆ.
ನೆಕ್ಸ್ಟ್ ಗಾಡಿ ಆಯಿತು, ಫೋನ್ ಆಯಿತು, ಇನ್ನೇನು ಮ್ಯಾನಿಫೆಸ್ಟ್ ಮಾಡಿದ್ರಿ? ಇನ್ನೇನು ಮ್ಯಾನಿಫೆಸ್ಟ್ ಮಾಡೋಕ್ಕಾಗುತ್ತೆ? ಮಮ್ಮಿಗೆ ಗಿಫ್ಟ್ ಕೊಡಿಸಿದ್ದೀನಿ ನಾನು, 2.5 ಲಕ್ಷ ರೂಪಾಯಿ ಚಿನ್ನದ ಚೈನ್ ಹಾಕಿದ್ದೀನಿ. ಅದನ್ನು ಕೂಡ ನಾನು ತುಂಬ ವರ್ಷದಿಂದ ಮ್ಯಾನಿಫೆಸ್ಟ್ ಮಾಡ್ತಿದ್ದೆ. ನಮ್ಮ ಮಮ್ಮಿ ಕತ್ತಿಗೆ ನಾನು ಚೈನ್ ಹಾಕಬೇಕು, ಮಂಗಲ್ಯ ಚೈನ್ ಹಾಕಬೇಕಂತ. ಅದಾದಮೇಲೆ ಇನ್ನೇನು ಮ್ಯಾನಿಫೆಸ್ಟ್ ಮಾಡಿದ್ದೆ? ಪೂಮಾ ಶೂ ಮ್ಯಾನಿಫೆಸ್ಟ್ ಮಾಡಿದ್ದೆ. ಪ್ರತಿಯೊಂದು ನನ್ನ ಹತ್ರ ಎಲ್ಲ ದೇವ್ರು ಕೊಟ್ಟಿದ್ದಾನೆ ನನಗೆ, ಆ ಯೂನಿವರ್ಸ್ನಾಗ ಎಲ್ಲ ಕೊಟ್ಟಿದೆ. ಖುಷಿಯಾಗಿ ಹೇಳ್ಕೊತೀನಿ. ಆ್ಯಂಡ್ ಏನೇನು ಟೆಕ್ನಿಕ್ನ ನಾನು ಮ್ಯಾನಿಫೆಸ್ಟ್ ಮಾಡ್ತೀನಿ ಅನ್ನೋದನ್ನ ಒಂದು ವ್ಲಾಗ್ ಮಾಡ್ತೀನಿ, ಖಂಡಿತವಾಗ್ಲೂ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯನಿಗೆ ಅವ್ನಿಗೆ ಏನೇನು ಬೇಕು, ಏನೇನು ಲೈಕ್ ಅವ್ನು ಏನೇನು ಆಸೆ ಪಡ್ತಾನೆ ಅದೆಲ್ಲದನ್ನು ಮ್ಯಾನಿಫೆಸ್ಟೇಷನಿಂದ ಪಡ್ಕೊಳ್ಳೋ ಒಂದು ಎಬಿಲಿಟಿ ಇರುತ್ತಂತೆ. ಅದನ್ನು ಜಸ್ಟ್ ಆ ಮನುಷ್ಯ ಅರ್ಥ ಮಾಡ್ಕೋಬೇಕಷ್ಟೇ. ನನಗಂತೂ ಇವಾಗ ಈಚೆ ಹೋಗಿ ಐಟಮ್ಸ್ನ ತರೋಷ್ಟು ಪೇಷನ್ಸ್ ಇಲ್ಲ. ಸೊ ನಾನು ಬ್ಲಿಂಕಿಟ್ ಮಾಡಿಕೊಂಡೆ. ಆರೆಂಜ್ನ ನಾನು 4 ತಗೊಂಡಿದ್ದೀನಿ. ಮತ್ತು ಕ್ಯಾರೆಟ್ ಮತ್ತು ಬೀಟ್ರೂಟ್ ಮನೇಲಿ 2 ಇದೆ. ಸೊ 250 ಗ್ರಾಮ್ಸ್ನ ತರಿಸ್ದೆ. ಆ್ಯಂಡ್ ಲೆಮನ್ ಮತ್ತು ಆಮ್ಲ, ಇಷ್ಟೇ. ಇವಾಗ ನೀಟಾಗಿ ವಾಶ್ ಮಾಡಿಕೊಂಡು ಇದನ್ನೆಲ್ಲ ಕಟ್ ಮಾಡಿಕೊಂಡು ಜಸ್ಟ್ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡೋದಷ್ಟೇ. ಬನ್ನಿ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ. ಇವಾಗ ಎಲ್ಲ ಕಟ್ ಮಾಡ್ಕೊಂಡಾಗಿದೆ. ನೀವೇ ನೋಡ್ತಿರ್ಬೋದು 4 ಆರೆಂಜ್ನ ತಗೊಂಡಿದ್ದೀನಿ, ಓಕೆನಾ. ಮತ್ತು 3 ಲೆಮನ್ ತಗೊಂಡಿದ್ದೀನಿ. ಈ ಥರ ನಾನು ಏನೋ ಪೀಲ್ ಮಾಡ್ಕೊಂಡಿದ್ದೀನಿ ಲೆಮನ್ನ. ಮತ್ತು ಕ್ಯಾರೆಟ್, ಬೀಟ್ರೂಟ್ ಮತ್ತು ಇದು ಆಮ್ಲ. ಇವಾಗ ಎಲ್ಲನೂ ಹಾಕಿ ಗ್ರೈಂಡ್ ಮಾಡ್ಕೊಬೇಕು. ಈ ನಾರ್ಮಲ್ ಜ್ಯೂಸರ್ ಮಿಕ್ಸರ್ ಇರುತ್ತಲ್ವ, ಈ ಥರ ಜಾರು, ಇದರಲ್ಲಿ ಹಾಕಿ ನೀವು ಗ್ರೈಂಡ್ ಮಾಡ್ಕೊಬೇಕು. ಫಸ್ಟ್ ಹಾಗೇ ಗ್ರೈಂಡ್ ಮಾಡ್ಕೊಳ್ಳೋಣ. ಒಂದು ಸ್ಪೂನ್ ಕ್ಲೋವ್ನ ಹಾಕ್ತೀನಿ, ಅಂದರೆ ಲವಂಗ. ಇಷ್ಟು ಮೆಣಸನ್ನ ಹಾಕ್ತೀನಿ. ಇಷ್ಟು ಪಿಂಕ್ ಸಾಲ್ಟ್ನ ಹಾಕ್ತಾ ಇದ್ದೀನಿ. ಇಷ್ಟೇ, ಇಷ್ಟನ್ನ ನೀಟಾಗಿ ಗ್ರೈಂಡ್ ಮಾಡ್ಕೊಬೇಕು.
ಓಕೆ, ಎಲ್ಲ ಗ್ರೈಂಡ್ ಮಾಡಿ ಇಟ್ಕೊಂಡಾಗಿದೆ. ಇದರಲ್ಲೂ ಇದೆ ಮತ್ತು ಈ ಜಾರಲ್ಲೂ ಇದೆ. ಇವಾಗ ಏನಂತ ಹೇಳಿದ್ರೆ ಜಸ್ಟ್ ಐಸ್ ಟ್ರೇಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಬೇಕು. ನೀವು ಇದನ್ನು ಆಲ್ಮೋಸ್ಟ್ 1 ಮಂತ್ ಸ್ಟೋರ್ ಮಾಡ್ಬೋದು, ಏನಾಗೋದಿಲ್ಲ. ಯಾಕಂದರೆ ನಾವು ಫುಲ್ ಫ್ರೀಸ್ ಮಾಡ್ತೀವಿ ಅಲ್ವಾ, ಸೊ ಆ ಥರ ಏನಾಗೋದಿಲ್ಲ. ಇದರಲ್ಲಿ 10 ಕ್ಯೂಬ್ಸ್ ಮಾಡ್ಕೊಬೋದು. ಸೊ ನಾನು 30 ಡೇಸ್ಗೆ ಆಗೋ ಥರ 3 ಟ್ರೇನ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಜಸ್ಟ್ ಹಾಕೊಬೇಕಷ್ಟೇ. ಓಕೆ, ಟ್ರೇಗೆ ಹಾಕಿ ಆಯಿತು. ಇವಾಗ ಇದನ್ನು ಫ್ರೀಝರಲ್ಲಿ ಇಡಬೇಕು. ಐ ಡೋಂಟ್ ನೋ ರಿಯಲಿ ಹೇಗೆ ನಾನು ಅದನ್ನು ಕರೆಕ್ಟಾಗಿ ಮೆಷರ್ಮೆಂಟ್ ತೊಗೊಂಡು 3 ಟ್ರೇಗೆ ಆಗೋ ಥರ ಮಾಡಿದ್ದೀನಿ ಅಂತ. ಕಂಪ್ಲೀಟಾಗಿ 3 ಫಿಲ್ ಆಯಿತು. ಅದು ಆಲ್ಮೋಸ್ಟ್ ಒಂದು 20-25 ಡೇಸ್ ಬರುತ್ತೆ ನನಗೆ. ಆಮೇಲೆ ನೋಡ್ಕೊಳ್ಳೋಣ. 25 ಡೇಸ್ ಆದಮೇಲೆ ಮತ್ತೆ ಇನ್ನೊಂದು ಸತಿ ಅದನ್ನು ಪ್ರಿಪೇರ್ ಮಾಡಿಕೊಂಡ್ರೆ ಆಯಿತು. 1-2 ಸ್ಪೂನ್ ಉಳಿದಿತ್ತು. ಸೊ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಫಿಲ್ಟರ್ ಮಾಡ್ಕೊಂಡು ಕುಡಿತಾ ಇದ್ದೀನಿ, ವೇಸ್ಟ್ ಮಾಡೋದು ಬೇಡ ಅಂತ. ನೀವು ಪ್ರೀವಿಯಸ್ ಕ್ಲಿಪ್ಪಿಂಗಲ್ಲಿ ನೋಡಿದ್ರಿ, ಜಸ್ಟ್ 1 ಗ್ಲಾಸ್ ನೀರಿಗೆ, ಬಿಸಿನೀರಿಗೆ ಆ ಕ್ಯೂಬ್ಸ್ನ ಹಾಕ್ಬೇಕಷ್ಟೇ, ಏನೂ ಫಿಲ್ಟರ್ ಮಾಡೋ ಹಾಗಿಲ್ಲ. ಫಿಲ್ಟರ್ ಮಾಡಿದ್ರೆ ವೇಸ್ಟ್ ಅಂತಾನೆ, ಅದು ಕುಡಿಯೋದೂ ವೇಸ್ಟ್. ಯಾಕಂದರೆ ಆ ಒಂದು ತರಕಾರಿಲಿರೋ ಅಂಶ ಎಲ್ಲ ಹೋಗ್ಬಿಡುತ್ತೆ ನೀವು ಆ ಫಿಲ್ಟರ್ ಮಾಡಿದ್ರೆ. ಸೊ ಡೈರೆಕ್ಟ್ ನೀರಿಗೆ ಹಾಕಿ ಡೈಲ್ಯೂಟ್ ಮಾಡಿ ಹಾಗೆ ಕುಡೀರಿ ಅಷ್ಟೇ. ಇನ್ನೂ ಬೆನಿಫಿಟ್ಸ್ ಜಾಸ್ತಿ ಸಿಗುತ್ತೆ ನಿಮಗೆ. ಮತ್ತು ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಆ್ಯಂಡ್ ನಿಮ್ಮೆಲ್ಲರಿಗೂ ಯೂಸ್ ಆಗುತ್ತೆ. ಪಿಂಪಲ್ಸ್ ಕ್ಲಿಯರ್ ಆಗುತ್ತೆ, ಮಾರ್ಕ್ಸ್ ಕ್ಲಿಯರ್ ಆಗುತ್ತೆ, ಮತ್ತು ಡೆಡ್ ಸ್ಕಿನ್ ಏನಿರುತ್ತೆ ಅವೆಲ್ಲ ರಿಮೂವ್ ಆಗುತ್ತೆ ಫೇಸಿಂದ, ಹೇರ್ ಗ್ರೋತ್ ಆಗುತ್ತೆ, ಇನ್ನು ತುಂಬಾ ಬೆನಿಫಿಟ್ಸ್ ಇದೆ. ಸೊ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೊತಾ ಇರಿ. ಮತ್ತು ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.